ವ್ಲಾಗಲ್ಲಿ ನಮ್ಮ ಶಾಪಿಂಗ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಅನ್ಫಿಲ್ಟರ್ ಕನ್ವರ್ಸೇಷನ್ಸ್ ಮತ್ತೆ ನಡೆಯುತ್ತೆ. ಬನ್ನಿ ನೀವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಬಂದ್ರೆ ಏನು ಅವಶ್ಯಕತೆ ಇಲ್ಲ, ಅಷ್ಟೇ ನೀನು ಹೇಳೋದು ಕೇಳ್ತಾ ಇಲ್ಲ. ಕೇಳಿಸುತ್ತೆ. ಬಂದಿದ್ದೀನಿ ಅಂತ ಅಕ್ಕಿ ನೋಡೋದು, ಬೆಳೆ ನೋಡೋದು, ನೋಡೋಕ್ಕೇನು ಇದೆಷ್ಟು 106 ಹಾಕಿದ್ದಾರೆ. ಇಲ್ಲಿ ಜಾಸ್ತಿ ಇತ್ತು, ಇದೇ ತಗೋತೀನಿ. ಇವ್ರ ಅಲ್ಲಿ ಚೆನ್ನಾಗಿದ್ದಿಲ್ಲ, ಇಲ್ಲಿ ನೋಡೋಣ. ಅದಲ್ಲ, ನೋಡಿ ನೀನು ಪ್ಯಾಕೆಟ್ ತಗೋತಿದ್ದಲ್ವಾ, ನೋಡೋದೇನು ನೀನೇ ತಗೋ ನೀಟಾಗಿ. ಹುಳ ಆಗಿರ್ತವೆ ಕೆಲವು. ಇನ್ನೊಂದು ಹಿಂಗನ್ನು ಅಷ್ಟೇ. ಆಯ್ತು ತಗೊಳ್ಳಿ ಇದನ್ನು. ಇದು ನೀಟಾಗಿದೆ ಅಂತೀರಲ್ಲ, ಈಗ ಅದನ್ನ ತಗೊಬರ್ತೀನಿ ನೋಡೋಣ. ಅದು ತಗೊಬರ್ತೀನಿ ನೋಡಿ. ನೋಡಿ ನೋಡಿ ಎಲ್ಲಾದ್ರೂ ಏನಾರು ಆಗಿದೆಯಾ? ಇದು ಫಂಗಸ್ ಆಗಿರೋದು ಎಲ್ಲ ಏನಾಗಿಲ್ಲ. ಕ್ರೀಮಿಯಾ, ಅದಕ್ಕೆ ಇದು ಕ್ರೀಮಿಯಾ ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿ ಹುಳ ಆಗಿಲ್ಲ. ಹುಳ ಯಾಕೆ ಆಗ್ತಾವ? ಆಗಲ್ಲ, ಆಗ್ತವೆ. ಇದು ಆಗಿಲ್ಲ ಇದು ಫಂಗಸ್ಸು. ಎಲ್ಲಿ? ಇದೇನಿದು? ಇದು ಬಟ್ ಇದನ್ನು ನೋಡಿ, ನೋಡಿ ಇದನ್ನು ನೋಡಿ. ಸರಿ ನಡಿ, ಯಾವ್ದು ಬೇಕೀಗ? ನಾವು ಬೇರೆ ಕಡೆ ನೋಡಿದ್ದಕ್ಕಿಂತ ಇಲ್ಲಿ ಜಾಸ್ತಿ ಬಾಟಲ್ಸ್ ಅಲ್ಲಿ ಆಪ್ಷನ್ಸ್ ಇದೆ, ಹಾಗೆ ಡಿಫ್ರೆಂಟ್ ಪ್ರೈಸ್ ರೇಂಜ್ ಅಲ್ಲಿ ಸಿಗ್ತಾ ಇದೆ. ನಮಗೆ ಫೈನಲಿ ಈ ಬಾಟಲ್ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಮಗನ್ಗೆ 2 ತಗೊಂಡ್ವಿ. ಯಾಕಂದ್ರೆ ಇಬ್ರಿಗೂ ಒಂದೇ ತರ ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಾಗೆ ಜಗಳ ಕೂಡ ಮಾಡ್ತಾರೆ. ಈ ಬಾಟಲ್ ನಾನು ಪ್ಲಾಸ್ಟಿಕ್ ಅನ್ಕೊಂಡ್ ಬೇಡ ಅನ್ಕೋತಾ ಇದ್ವಿ. ಆಮೇಲೆ ಇದು ಪ್ಲಾಸ್ಟಿಕ್ ಅಲ್ಲ ಅಂತ ಗೊತ್ತಾಗಿ ಇದನ್ನೇ ಪರ್ಚೇಸ್ ಮಾಡೋಣ, ಆಮೇಲೆ ಅಫೋರ್ಡಬಲ್ ಆಗಿ ಕೂಡ ಇದೆ ಅನ್ಕೊಂಡು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ಬಾಟಲ್ ಅಷ್ಟೇ ಅಲ್ಲದೆ ನಮಗೆ ಲಂಚ್ ಬಾಕ್ಸಸ್ ಕೂಡ ಬೇಕಿತ್ತು. ಈ ಬಾಟಲ್ನ ಫಸ್ಟ್ ಮುಗಿಸ್ಬಿಡೋಣ ಅಂತ ಇದ್ರಲ್ಲಿ 1-2 ಬಾಟಲ್ಸ್ ತಗೊಂಡು ನೆಕ್ಸ್ಟ್ ಲಂಚ್ ಬಾಕ್ಸಸ್ ಕಡೆ ಹೋದ್ವಿ. ಇದ್ರಲ್ಲೂ ಜಾಸ್ತಿ ಪ್ಲಾಸ್ಟಿಕ್ದೇ ಇತ್ತು. ನಂಗೆ ಮಾಡರ್ನ್ ಲಂಚ್ ಬಾಕ್ಸ್ ಬೇಕು ಅಂತ ನನ್ನ ಹಸ್ಬೆಂಡ್ ಓಲ್ಡ್ 3 ಕಂಟೈನರ್ದು ಓಲ್ಡ್ ಸ್ಟೀಲ್ ಲಂಚ್ ಬಾಕ್ಸಸ್ ಇರಲಿ ಅಂತ. ಕೊನೆಗೂ ಆಗೋ ಈಗೋ ಮಾಡಿ ನಾನೇ ಅಗ್ರಿ ಆದೆ. ಹಳೆ ಲಂಚ್ ಬಾಕ್ಸಸ್ಸೇ ಬೆಸ್ಟು ಅಂತ. ಒಂಚೂರು ಪ್ಲಾಸ್ಟಿಕ್ ಇರಲ್ಲ, ಬಟ್ ಸೋರುತ್ತೆ ಅನ್ನೋ ಭಯ ಇರುತ್ತೆ. ಬಟ್ ನಾನು ನನ್ನ ಮಕ್ಳಿಗೆ ಆಲ್ಮೋಸ್ಟ್ ಅನ್ನ ಸಾಂಬಾರು ಏನೂ ಹಾಕಲ್ಲ. ಆಮೇಲೆ ಈ ತರ ಇನ್ನೊಂದಷ್ಟು ಲಂಚ್ ಬಾಕ್ಸಸ್ ಎಲ್ಲ ನೋಡಿ ಫೈನಲಿ ನಾವು ಸ್ಟೀಲ್ ಲಂಚ್ ಬಾಕ್ಸ್ನೇ ತಗೊಂಡ್ವಿ. ಇಬ್ಬರಿಗೂ ಕೂಡ ಒಬ್ಬರಿಗೆ 2 ಕಂಟೈನರ್ ಇರೋದು, ಒಬ್ಬರಿಗೆ 3 ಕಂಟೈನರ್ ಇರೋದನ್ನ ತಗೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು. ಈ ಡಿಮಾರ್ಟ್ ಅಲ್ಲಿ ಮನೆಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲನೂ ನಮ್ಗೆ ಇಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸಿಗೆ ಸಿಗತ್ತೆ. ಆಮೇಲೆ 2 ಪ್ಲೇಟ್ಗಳು ಕೂಡ ಬೇಕಿತ್ತು, ಕಂಪಾರ್ಟ್ಮೆಂಟ್ ಇರೋದು. ಅದನ್ನು ಕೂಡ ಅವ್ರಿಗೆ ಇಬ್ಬರಿಗೂ ಸೇಮ್ ಒಂದು ಬೈ ಮಾಡಿದ್ವಿ. ನನ್ನ ಹಸ್ಬೆಂಡ್ ಇದೊಂದು ನೀನು ತಗೋಬೇಕು ಅಂತ ನಂಗೆ ರೇಗಿಸ್ತಾ ಇದ್ರು. ಆಮೇಲೆ ಇದೆಲ್ಲ ಆದ್ಮೇಲೆ ನನಗೆ ಆಕ್ಚುಲಿ ಒಂದು ಫ್ರೂಟ್ ಬೌಲ್ ತುಂಬಾನೇ ಇಷ್ಟ ಆಯ್ತು. ಅದು ಪ್ಲಾಸ್ಟಿಕ್ ಅಂತ ನನ್ನ ಹಸ್ಬೆಂಡ್ ಬೇಡ ಅಂತ, ಬಟ್ ನನ್ ಬೇಕೇ ಬೇಕು ಅಂತ. ಕೊನೆಗೂ ಒಬ್ರೊಬ್ರು ಸೋಲ್ಲೇಬೇಕಲ್ವಾ. ಇಲ್ಲಿದೆ ನೋಡಿ, ಇದೇ ನಂಗೆ ಇಷ್ಟ ಆಗಿದ್ದು. ಕೊನೆಗೂ ಈ ಸಲ ಅವರೇ ಸೋತು ನಾನು ಇದು ತಗೊಳ್ಳೇಬೇಕು ಅಂತ ಹಠ ಮಾಡಿ ತಗೊಂಡೆ. ಏನೋ ಒಂಥರ ಚೆನ್ನಾಗಿದೆ ಅಂತ ಹೇಳಿ. ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.